ಕಡೆ ತಿರ್ಕೊಂಡು ನಿಂತ್ಕೊಬಿಡ್ತೀಯ. ಫ್ರೆಶರ್ಸ್ ಡೇ ಇದೆ, ಆಡಿಟೋರಿಯಂ ತೋರಿಸ್ತೀನಿ ಅಂತ ಮಾಡ್ಕೋಬೇಕು. ತಮಾಷೆಗೆ ಹೇಳ್ತಾ ಫೋಟೋ ಸಿಡ್ಕೊಂಡೋಳೆ, ತುಂಬಾ ಹೊಟ್ಟೆ ಸಿದ್ದಿದ್ದು. ಹಲೋ ಗೈಸ್, ನಿಮಿಷ. ಸೊ ಹಲೋ ಗೈಸ್, ಗುಡ್ ಮಾರ್ನಿಂಗ್ ಅಲ್ಲ, ಸಾರಿ, ರೀಟೇಕ್. ಹಲೋ ಗೈಸ್, ಸೊ ಎಲ್ಲರಿಗೂ ವೆಲ್ಕಮ್ ಟು ಅಮ್ಮನಿಂದ ದಯವಿಟ್ಟು ನೋಡ್ಬೇಡ, ನನಗೆ ಹೊರತೋಗ್ತೈತೆ. ದಯವಿಟ್ಟು ನೀನು ಆ ಕಡೆ ತಿರ್ಕೊಂಡು ನಿಂತ್ಕೊಬಿಡ್ತೀಯಾ. ಹಲೋ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಾ ವ್ಲಾಗ್ಸ್. ಗೈಸ್, ಇವತ್ತಿನ ನನ್ನ ವ್ಲಾಗ್ ಕಂಟೆಂಟ್ ಏನು ಅಂತ ನೀವೆಲ್ಲರೂ ತಮ್ಮನೇಲಿ ನೋಡಿರ್ತೀರಾ. ಆ್ಯಂಡ್ ಇವತ್ತು ಫ್ರೈಡೇ, ನಾಳೆ ಸ್ಯಾಟರ್ಡೇ. ಸೊ ನಾಳೆ ನನ್ನ ಕಾಲೇಜಿನ ಫ್ರೆಶರ್ಸ್ ಡೇ ಇದೆ. ಯಾಕೋ ಸ್ವಲ್ಪ ವ್ಲಾಗಿನ ತೋದುತ್ತಾ ಇದ್ದೀನಲ್ಲ. ಸೊ ಗೈಸ್, ನಾಳೆ ನನ್ನ ಕಾಲೇಜಲ್ಲಿ ಫ್ರೆಶರ್ಸ್ ಡೇ ನಡೀತಾ ಇದೆ. ಸೊ ನಮ್ಮ ಸೀನಿಯರ್ಸ್ 3rd ಇಯರ್ ಏನಿದಾರಲ್ಲ ಅವ್ರು ಮಾಡ್ತಾ ಇರೋದು. ಆ್ಯಂಡ್ ಇವತ್ತು ಅದು ಬ್ಯಾನರ್ ಬಿಡ್ತಾರಲ್ವ ಗೈಸ್, ಅದು ಆಯಿತು. ಬಟ್ ನನಗೆ ಗೊತ್ತಿರಲಿಲ್ಲ ಅದು ಇವತ್ತು ಮಾಡ್ತಾರೆ ಅಂತ. ಹಾಗಾಗಿ ಇವತ್ತಾಯಿತು, ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಸೊ ನಾಳೆ ಏನೇನಾಗುತ್ತೆ ಅಂತ ಪ್ರತಿಯೊಂದು ಈ ವ್ಲಾಗಲ್ಲಿ ತೋರಿಸ್ತೀನಿ. ಶೋ ಎಸ್. ಸೊ ಬಾಯ್ ಅಜ್ಜಿ, ಬಾಯ್. ಸೊ ಗೈಸ್, ಇವತ್ತು ನನ್ನ ಕಾಲೇಜಲ್ಲಿ ಫ್ರೆಶರ್ಸ್ ಡೇ ಏನಿದೆ ಅಲ್ವಾ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಿಮಿಷ ಗೈಸ್, ಅದು ಹೋಗಿ ಸಿಗ್ತೀನಿ. ಗೈಸ್, ನಾನು ಹೇಳಿದ್ದೆ ಅಲ್ವಾ ನಮ್ದು ಆಡಿಟೋರಿಯಂ ತೋರಿಸ್ತೀನಿ ಅಂತ, ಇವಾಗ ತೋರಿಸ್ತೀನಿ. ಇವಾಗ ಅಲ್ಲಿ ಗೆಸ್ಟ್ಸ್ ಬರ್ತಾರೆ, ಹಾಗಾಗಿ ಸ್ವಲ್ಪ ಇದು ಮಾಡ್ತಿದೆ. The RMS Nrityanjali team. ಇದು ನಮ್ಮ ಕಾಲೇಜಿನ ಅಚೀವ್ಮೆಂಟ್. ಓ ರೋಹಿತ್ ಸರ್, ಬ್ರೇಕ್ ಕೊಟ್ಟು. ಕುಸುಮ, ಏನು ಅನಿಸ್ತಾ ಇದೆ ನಿನಗೆ? ಹಾಡು ಹೆಂಗನ್ಸ್ತು? ಬರೀ ಡೌಗಳು ಹಾಡು ತುಂಬ ಚೆನ್ನಾಗಿದೆ. ಪ್ರಾರ್ಥನಾ ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಇವಾಗ ಅಲ್ಲೆಲ್ಲ ಚೇರ್ ಹಾಕ್ಬಿಟ್ಟು ಓಪನ್ ಆಗುತ್ತೆ. ಗೆಸ್ಟ್ಸ್ ಎಲ್ಲ ಬರ್ತಾರಲ್ಲ, ಆಯ್ತು. The Administrative Officer, Dr. Sudhir Pai KL sir, and Principal Dr. Shekhar HS sir. ಗೆಸ್ಟ್ಸ್ಗಳು ಬರ್ತಿದ್ದಾರೆ, ಹಿಂಗೆ ತೋರಿಸ್ತೀನಿ. RNS ಶೆಟ್ಟಿ ಸರ್ ಹತ್ರ ಹೋಗಿ ಅಲ್ಲಿ ಅವರಿಗೆ ಆ ಥರ ಫ್ಲವರ್ಸ್ ಹಾಕಿ ಎಲ್ಲರೂ ಅವ್ರ ಹತ್ರ ಹೋಗ್ಬಿಟ್ಟು ಫ್ಲವರ್ಸ್ ಹಾಕ್ತಾರೆ. ಆ ಥರ ಹಾಕ್ಬಿಟ್ಟು ಹಾಗೆ ಸ್ಟೇಜ್ ಹತ್ರ ಹೋಗಿ ನಾನು ಮಾತಾಡ್ತಾ ಇರೋದು ವಿಸಿಬಲ್ ಇರಲ್ಲ, ಆದರೂ ಅಡ್ಜಸ್ಟ್ ಮಾಡ್ಕೋಬೇಕು. ಕುಂದಾಪುರದ ಭಾಷೆ ಅಷ್ಟು ಚಂದ, ಕೇಳಿಸ್ಕೊಳ್ಳೋದಕ್ಕೂ ಚಂದ, ಮಾತಾಡೋದಕ್ಕೂ ಚಂದ. ಮಕ್ಕಳೇ, ತಮಾಷೆಗೆ ಹೇಳ್ತಾ ಇಲ್ಲ. ಭಾಷೆ ಅನ್ನೋದು, ಮೇಡಮ್ ಅವರು ಭಾಷೆಯ ಬಗ್ಗೆ ಮಾತಾಡ್ತಾ ಹೇಳಿದ್ರು, ಬಳಸ್ತಾ ಬೆಳೆಸುವಂತದ್ದು ಭಾಷೆ. ನಾವು ಇಂಟರ್ವಲ್ಸ್ ಬಿಟ್ಟವ್ರೆ ಗೈಸ್, ಇವಾಗ ಇಂಟರ್ವಲ್ಸ್ ಬಿಟ್ಟವ್ರೆ. ಕುಸುಮಗೆ ಕೆಳಗಡೆ ಇಚ್ಚಿಂಗ್ ಆಗ್ತಾ ಇದೆ ಅಂತ ಹೇಳಲ್ಲ, ತಲೆನೋವು ಬಂದ್ಬಿಟ್ಟು ಒದ್ಲಾಡ್ತಾಳೆ ತಲೆನೋವು. ಅವಳು ನಾನು ಕ್ಯಾಮ್ರಾ ಫೇಸ್ ಇಲ್ಲ ಅವ್ರು ಚೆನ್ನಾಗಿ ಕಾಣೋರು ನಿನಗಿಂತ. ಕ್ಯಾಮ್ರಾ ಫೇಸಿಂಗ್ ಅಂದರೆ ಸಾರಿ.
ಬರ್ಬೋದಾ? ಎಂತಕ್ಕೆ ಬಂದಿದ್ದೀರಾ ಎಲ್ರು? ಫೈನಲ್ ಇಯರ್ಸ್ ಅವ್ರಿಗಿರೋ ಜಸ್ಟ್ ಫಸ್ಟ್ ಇಯರ್ಸ್ ಮಕ್ಕಳೇ ಬೇಕು. ಇವಾಗ ಏನ್ ಕೂತಿದ್ದೀರಾ? ಇನ್ನ 2 ಅವರು ಇದೇ ರೀತಿ ಜೋಶ್ನ ತಿಳ್ಕೊಬೇಕು. ಹಲೋ ಹಾಯ್. ನಂತರ ಕ್ಯೂಟ್ ಆಗೈತೆ ಕುಸೋದು. ಯಪ್ಪತ್ತು. ಮೊದಲನೇದಾಗಿ ನಮ್ಮ RNS ಕಾಲೇಜಿನ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ನಮ್ಮದು ಫ್ರೆಶರ್ಸ್ ಡೇ ಇತ್ತು ಆ್ಯಂಡ್ ಯಾ ಫುಲ್ ತುಂಬ ತುಂಬ ಹೊಟ್ಟೆ ಹಸಿದಿದೆ ಫುಲ್ಲು. ಸೊ ಊಟ ಮಾಡಿಕೊಂಡು ಹೋಗೋಣ ಕ್ಯಾಶ್. ಊಟಕ್ಕೋಸ್ಕರ ಎಷ್ಟು ಎಕ್ಸಾಕ್ಟ್ಲಿ ಫುಲ್ ಫೋಟೋ ಸಾರಿ ಫೋಟೋ ಸೆಕ್ಷನ್ ಇದೆ. ಸೊ ಇವಾಗ ನಂಗೆ ನಿಜ ಫೋಟೋಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಒಂಚೂರು ಇಲ್ಲ. ಇಂಟ್ರೆಸ್ಟ್ ಇಲ್ದಿರಲ್ಲ ಅಷ್ಟು ಫೋಟೋಸ್ ಇಟ್ಕೊಂಡವಳೆ. ಇಂಟ್ರೆಸ್ಟ್ ಇಲ್ದಿದ್ರೆ ಫೋಟೋಸ್ ತುಂಬ ಹೊಟ್ಟೆ ಹಸಿದಿದೆ ಫ್ರೆಂಡ್ಸ್ ನನಗೆ. ಗೋಬಿ ಎಲ್ಲ ಐತೆ ಕೈಸಲ್ಲಿ. ಶ್ರೇಯಾ ಮೇಡಮ್ ಅವರು ಫುಲ್ಲು ಬೆಳಗ್ಗೆನೇ ತಿನ್ಕೊಂಡು ಬಂದ್ಬಿಟ್ಟು ಏ ಇಲ್ಲ, ಐ ಜಸ್ಟ್ ಈಟ್ ಸ್ವಲ್ಪ ವಾಲ್ನಟ್ಸ್ ತಿಂದಿದ್ದೆ ಅಷ್ಟೇ. ಸೊ ಅಲ್ಲಿ ಊಟ ಇಸ್ಕೊಂಡಾಯ್ತು. ಬೈ ದ ವೇ, ಐ ಆಮ್ ಲುಕಿಂಗ್ ಸೋ ಪ್ರಿಟಿ ಟುಡೇ. ರೆಡಿ? ಹಾಯ್ ಫ್ರೆಂಡ್ಸ್. ಸೊ ಲಾಗ್ ಮಾಡೋದು ಅರ್ಥ ಆಗ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾ ಹೇಳು. ನನಗಂತೂ ತುಂಬ ಹೊಟ್ಟೆ ಸಿದ್ದಿದ್ದು. ಊಟ ತಿಂದಾಯ್ತು, ಅದಕ್ಕೇನೆ ಬಕಾಸುರಿ ಥರ ಬೇಗ ತಿನ್ಕೊಂಡ್ಬಿಟ್ಟಿದ್ದಾನೆ. ಬಟ್ ಹೊಟ್ಟೆ ಅಷ್ಟು ಅಂತ ಅವಳು ತಡೆಯಲ್ಲ ಅಂತೆ. ಬಟ್ ನಾನು ತಡೆಯಲ್ಲ. ನಾನು ಬಕಾಸುರಿ ಅಲ್ಲ ಫ್ರೆಂಡ್ಸ್, ನಾನು ಇರೋದೇ 40 kg. ಅಯ್ಯೋ, ಇವಳ ನೋಡಿ ಎಷ್ಟಪ್ಪ ಇರೋದು ನಾನು. ಆಕ್ಚುಲಿ ಏಜ್ ಕರೆಕ್ಟ್ ಆಗಿದ್ದಾಳೆ. ನನ್ನ ಹೈಟ್ಗೆ ನನ್ನ ಏಜ್ ಕರೆಕ್ಟ್ ಆಗಿದೆ. ನಾನು ಅಷ್ಟೇ ಫ್ರೆಂಡ್ಸ್, ನಾನು ಅಷ್ಟೇ. ಊಟ ಹೆಂಗಿತ್ತು ಹೇಳು. ತುಂಬ ಚೆನ್ನಾಗಿತ್ತು. ನಿಜ ಹೇಳು, ಪರವಾಗಿಲ್ಲ. ಇಲ್ಲ ನಿಜ ತುಂಬ ಚೆನ್ನಾಗಿತ್ತು. ಸೊ ಊಟಗೆ ರೆಸ್ಪೆಕ್ಟ್ ಕೊಡಬೇಕು. ನನಗೆ ಇವಾಗ ಗೊತ್ತಾಗ್ತಿದೆ. ಎಷ್ಟು ದಿವಸ ಅವ್ರದ್ದು ಅವಳಿಗೆ ಗೊತ್ತಿರಲಿಲ್ಲ ರೆಸ್ಪೆಕ್ಟ್ ಕೊಡಬೇಕು ಅಂತ. ಈಗ ಗೊತ್ತಾಗ್ತಿದೆ. ಹೊಟ್ಟೆ ಹಸಿದಾಗಲೇ ಎಲ್ಲರಿಗೂ ಅದ್ರ ಬೆಲೆ ಗೊತ್ತಾಗೋದು. ಟ್ರಸ್ಟ್ ಮೀ, ನಾನು ಮನೇಲಿ ಕೊಬ್ಬಾಡ್ಕೊಂಡ್ ಬರ್ತೀನಿ ದಿನ. ಊಟ ತಿನ್ನಲ್ಲ ಅಂತ ನಮ್ಮಮ್ಮ ಹೇಳಿ ಕಳಿಸುತ್ತೆ. ಇವಾಗ ಗೊತ್ತಾಗ್ತಿದೆ. ಇನ್ಮೇಲೆ ಅವಳು ಅವ್ರ ಮನೆಯಲ್ಲಿ ಜಗಳ ಆಡಲ್ಲ. ನೀವು ಕೂಡ ಅಷ್ಟೇ ಜಗಳ ಆಡಬೇಡಿ. ನಿಮ್ಮಮ್ಮ ಏನಾದ್ರು ಊಟ ತಿನ್ನು ಅಂತ ಹೇಳಿದಾಗ ತಿನ್ಕೋಬಾರ್ದು. ನೀನೇನು ಬಾಯ್ ಹಿಡ್ಕೊಂಡು ಏನು ಪೊಯಮ್ ಹೇಳ್ತಾ ಇದೆಯಾ? ನಾನೆಲ್ಲ ಹೇಳ್ತೇನೆ, ನನಗೆ ಹೇಳ್ಬೇಕು ಅನ್ನಿಸ್ತೆ ನಾನು ಹೇಳಿ. ಓಕೆ, ನವನೀತಾ ಅಕ್ಕಗೆ ಜೈ. ಇನ್ನೊಂದ್ಸತಿ ಎಲ್ರು ಜೈ ಅಂತ. ನವನೀತಾ ಅಕ್ಕಗೆ ಜೈ. ಓಕೆ ಫ್ರೆಂಡ್ಸ್, ಬಾಯ್. ನೀನು ಸೂಪರಾಗಿ ಕಾಣ್ತಿದ್ಯಾ. ಏನಂತ ಹೇಳ್ಬೇಕು? ನೀನೇ ತಾನೇ ಕರ್ಸ್ಕೊಂಡಿದ್ದು. ಹೇಳು. ನೋಡಿ ಗೈಸ್, ನಮ್ಮ ಶ್ರೇಯಾ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ರೌಡಿ ತರ ಹೇಳ್ತಾ ಇದ್ಯಾ. ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಲೈಕ್, ಶೇರ್, ಕಮೆಂಟ್ ಮಾಡಿ. ಊಟ ಸಖತ್ತಾಗಿದೆ ಊಟ. ನೀವು ತಿನ್ನಿ. ನಮ್ಮ ಕ್ಲಾಸ್ ಸಿಯಾರು. ನಾನು ತುಂಬಾ ಫ್ರೆಂಡ್ಲಿ ಸಿಯಾರು ಗೈಸ್. ಗರ್ಲ್ಸ್ ಅಂಡ್ ಬಾಯ್ಸ್ ಪ್ಲೀಸ್ ಬಿ ಕ್ವೈಟ್. ಇನ್ಸ್ಟಾದಲ್ಲಿ ನಂದು ಐಡಿ ಇದೆ, ಶೇರ್ ಏನೋ ಫಾಲೋ ಮಾಡಿ ಗೈಸ್. ನಿನ್ನ ಐಡಿ ಹಾಕ್ಲಾ ಅಲ್ಲಿ? ಡ್ಯಾನ್ಸಿಂಗ್ ಪ್ರಿನ್ಸೆಸ್ ಅಂತ ಇದೆ, ಶೇರ್ ಮಾಡಿ ಗೈಸ್. ಎಸ್, ಇಷ್ಟ ಆಗಿತ್ತು ನನ್ನ ವ್ಲಾಗ್. ಹಾಗೆ ನೀವೆಲ್ಲರೂ ನೋಡಿರ್ತೀರಾ ನಮ್ಮ ಕಾಲೇಜಿನ ಫ್ರೆಶರ್ಸ್ ಡೇ ಹೇಗೆ ಮಾಡೋದು ಅಂತ. ಒಂಥರ ಚೆನ್ನಾಗಿತ್ತು ಗೈಸ್. ನಮ್ಮ ಸೀನಿಯರ್ಸ್ ನಮಗೆ ಮಾಡಿದ್ದು.
ಆ್ಯಂಡ್ ಪ್ರತಿಯೊಂದು ಡ್ಯಾನ್ಸ್ ಎಲ್ಲನೂ ಚೆನ್ನಾಗಿತ್ತು. ಮಧ್ಯ ಎಂಟರ್ಟೈನ್ಮೆಂಟ್ ಕೂಡ ಇತ್ತು, ಒಂಥರ ಚೆನ್ನಾಗಿತ್ತು. ಸೊ ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲವ್ ಯು ಆಲ್. ಅಷ್ಟೇ.